ಸೆಕೆಂಡ್ ಹೆಡಿಂಗ್ ಸೆಕೆಂಡ್ ಕ್ವಶನ್. ಓಕೆ, ಈಗ ಅವನೇನು ಕೇಳ್ತಾನೆ, ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕಂಡುಹಿಡಬೇಕು. ಓಕೆ, ಅವನೇನು ಕೊಟ್ಟಿದ್ದಾನಂದ್ರೆ ಈಚ್ ವಿತ್ ಗಿವನ್ ನಂಬರ್ ಸಮ್ ಅಂಡ್ ಪ್ರಾಡಕ್ಟ್. ಇದನ್ನ ಸಮ್ ಅಂತ ಕೊಟ್ಟಿದ್ದಾನೆ, ಇದನ್ನ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾನೆ. ಓಕೆ, ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರೀಬೇಕು. ನಿಮಗೆ ಒಂದು ಫಾರ್ಮುಲಾ ಏನು ಗೊತ್ತಿರ್ಬೇಕಂದ್ರೆ ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಸ್ ಗಿವನ್ ಬೈ ಒಂದು ಫಾರ್ಮುಲಾ ಗೊತ್ತಿರ್ಬೇಕು. ಅದ್ಯಾವುದು? ಎಕ್ಸ್ ಸ್ಕ್ವಯರ್ ಮೈನಸ್ ಸಮ್ ಆಫ್ ಜೀರೋಸ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಝೀರೋಸ್. ಓಕೆ, ಈ ಫಾರ್ಮುಲಾ ಗೊತ್ತಿರ್ಬೇಕು. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಸ್ಕ್ವಯರ್ ಇದ್ದಲ್ಲಿ ಎಕ್ಸ್ ಸ್ಕ್ವಯರು ಮೈನಸ್ ಸಮ್ ಆಫ್ ಜೀರೋಸ್ ಇದ್ದಲ್ಲೇನು √2 ಇಂಟು ಎಕ್ಸ್ ಇದ್ದಲ್ಲಿ ಎಕ್ಸ್ ಪ್ಲಸ್ ಈ ಪ್ರಾಡಕ್ಟ್ ಆಫ್ ಜೀರೋಸ್ ಏನಿದೆ 1/3 ಇದೆ. ಸೊ ಇದೇನಾಯ್ತು, ಇದು ಎಕ್ಸ್ ಸ್ಕ್ವಯರ್ ಮೈನಸ್ √2x ಪ್ಲಸ್ 1/3. ಓಕೆನಾ? ಈಗ ಇನ್ನೊಂದು ಕಂಡೀಷನ್ ಅಂದರೆ ಡಿನಾಮಿನೇಟರ್ ನಂಬರ್ ಇರಬಾರ್ದು. ಸೊ ಇಲ್ಲಿ ಡಿನಾಮಿನೇಟರ್ 3 ಇರೋದ್ರಿಂದ ಸೊ ನಾನೇನು ಮಾಡ್ತೀನಿ ಇವಾಗ, ಮಲ್ಟಿಪ್ಲೈ ದ ಹೋಲ್ ಈಕ್ವೇಶನ್ ಬೈ 3 ಮಾಡ್ತೀನಿ. ಓಕೆ, ಡಿನಾಮಿನೇಟರ್ 3 ಇರೋದ್ರಿಂದ 3 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 3 ಇಂಟು ಎಕ್ಸ್ ಸ್ಕ್ವಯರ್ ಏನಾಗುತ್ತೆ? 3x ಸ್ಕ್ವಯರ್ ಆಗುತ್ತೆ ಮೈನಸ್ ಇದನ್ನು 3 ಇಂದ ಮಲ್ಟಿಪ್ಲೈ ಮಾಡೋದು. 3 ಇಂಟು √2x ಏನಾಗುತ್ತೆ? 3√2x ಆಗುತ್ತೆ ಪ್ಲಸ್ ಲಾಸ್ಟ್ ನಂಬರ್ ಕೂಡ 3 ಇಂದ ಮಲ್ಟಿಪ್ಲೈ ಮಾಡಿರಿ. 1/3 ಇಂಟು 3 ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನೆ ಇವಾಗ 3x ಸ್ಕ್ವಯರ್ ಮೈನಸ್ 3√2x ಪ್ಲಸ್ 1. ಇದು ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್.